ಎಲ್ರಿಗೂ ನಮಸ್ಕಾರ. ಒತ್ತು ಶಾವಿಗೆ ಅಥವಾ ಅಕ್ಕಿ ಶಾವಿಗೆ ತುಂಬಾ ಸಾಂಪ್ರದಾಯಿಕವಾದ ಹಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಒತ್ತು ಶಾವಿಗೆನ ಮಾಡ್ತಿದ್ರು ಅದೇ ವಿಧಾನದಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಉದುರುದ್ರಾಗಿ ಬಿಡಿ ಬಿಡಿಯಾಗಿ ಬರಬೇಕು. ಇದು ಸ್ವಲ್ಪನೂ ಅಂಟಬಾರ್ದು. ಆವಾಗಲೇ ಪರ್ಫೆಕ್ಟಾಗಿರುವಂತಹ ಒತ್ತು ಶಾವಿಗೆ ಅಂತ ಹೇಳ್ಬೋದು. ಇದ್ರ ಜೊತೆ ನಾನು ತೆಂಗಿನಕಾಯಿ ಹಾಲನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ನು ಒತ್ತು ಶಾವಿಗೆ ಅಥವಾ ಅಕ್ಕಿ ಶಾವಿಗೆ ಜೊತೆಗೆ ತೆಂಗಿನಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ. ಹಬ್ಬದ ದಿನಗಳಲ್ಲೂ ಮಾಡ್ಕೊಳ್ಬೋದು. ನಿಮಗೆ ತಿನ್ಬೇಕನ್ಸಿದಾಗ ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ಈ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ಈ ಅಕ್ಕಿ ಶಾವಿಗೆ ಅಥವಾ ಒತ್ತು ಶಾವಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಈ ಬಟ್ಲಲ್ಲಿ 2 ಬಟ್ಲಷ್ಟು ನೀರನ್ನು ತೊಗೊಳ್ತಿದ್ದೀನಿ. ನೀವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಳ್ತಿದ್ದೀರೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ಬಾಣಲೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು 2 ಬಟ್ಲು ನೀರು ಹಾಕ್ಕೊಂಡು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆಗಬೇಕು. ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನು ನೀರು ಹಾಕ್ಕೊಂಡಲ್ವ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಿದ್ದೀನಿ. ನೀವು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ನೀರಲ್ಲಿ ಚೆನ್ನಾಗಿ ಕುದಿಬೇಕು ಹಿಟ್ಟು. ನೋಡಿ ಈ ರೀತಿ ಸಣ್ಣ ಊರಿನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ಪೂನು ಅಥವಾ ಮುದ್ದೆ ನಾವು ಕೂಡಿಸ್ತೀವಲ್ವ ಕೋಲು, ಅದರ ಸಹಾಯದಿಂದ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಸಣ್ಣ ಊರಿನಲ್ಲಿ ಹಿಟ್ಟನ್ನು ಬೇಯಿಸ್ಕೊಂಡು ಈ ರೀತಿ ಸಣ್ಣ ಊರಿನಲ್ಲೇ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು, ಇದು ಗಂಟಾಗೋದಿಲ್ಲ. ನೀವು 2 ಬಟ್ಲು ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಕರೆಕ್ಟ್ ಅಳತೆಯಲ್ಲಿ ನೀವು ಈ ಹಿಟ್ಟಿನ ಸರಿನ ಮಾಡ್ಕೊಳ್ಬೋದು. ನೋಡಿ ಈಗ ನಾನು ಇನ್ನೂ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ. ಸಣ್ಣ ಊರಿನಲ್ಲೇ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡು ನೋಡಿ ಕರೆಕ್ಟ್ ಮೆಜರ್ಮೆಂಟ್ ಆಗಿದೆ. ಹಿಟ್ಟು ತುಂಬಾ ಗಟ್ಟಿಯಾಗೂ ಆಗಿಲ್ಲ, ಹಿಟ್ಟು ತುಂಬ ತೆಳುವಾಗೂ ಆಗಿಲ್ಲ. ಈಗ ಸ್ಟವ್ನ ಆಫ್ ಮಾಡಿಕೊಳ್ಬೇಕು. ಸ್ಪೂನಲ್ಲೇ ನೀವು ಚೆನ್ನಾಗಿ ತಿರುಗಿಸ್ಕೊಂಡು ಗಂಟೆಲ್ಲ ಸ್ವಲ್ಪನೂ ಇರ್ತಿರೋ ಥರ ಕಲಿಸ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ಕೈಗೆ ಸುಡ್ತಾ ಇದೆ. ಹಿಟ್ಟು ಸುಡ್ತಿರೋದ್ರಿಂದ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ್ಮೇಲೆ ನೀವು ಕೈಯಲ್ಲೇ ಈ ಹಿಟ್ಟನ್ನು ನಾದ್ಕೊಳ್ಬೇಕು. ಸೇಮ್ ನೀವು ಅಕ್ಕಿ ಹಿಟ್ಟಿನ ರೊಟ್ಟಿ ಸರಿ ಮಾಡ್ಕೊಳ್ತೀರಲ್ವ ಅದೇ ಥರ 1 to ಡಬಲ್ ನೀರನ್ನು ತೊಗೊಂಡು ಹಿಟ್ಟು ಹಾಕಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಕೂಡಿಸ್ಕೊಂಡು ಈ ರೀತಿ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ತಣ್ಣಗಾದ್ಮೇಲೆ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ರೊಟ್ಟಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀರಾ ಆ ರೀತಿ ಹಿಟ್ಟನ್ನೆಲ್ಲ ನಾದ್ಕೊಂಡು ಈ ರೀತಿ ಉದ್ದವಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳು ಮಾಡ್ಕೊಳ್ಳೋಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒತ್ತು ಶಾವಿಗೆ ಹೊತ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ರೀತಿ ಉದ್ದುದ್ದವಾದ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಮುದ್ದೆ ಥರ ಉಂಡೆ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ಬೋದು. ಈ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು 10 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಇಲ್ಲಿ ಬಾಂಡೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೀಮ್ ಪ್ಲೇಟ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇಡ್ಲಿ ಮಾಡೋ ಪಾತ್ರೆನಲ್ಲಿ ಬೇಕಿದ್ರೂ ಬೇಯಿಸ್ಕೊಳ್ಬೋದು. ಒಂದು 10 ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಮಾತ್ರ ಉದುರುದ್ರಾಗಿ ಬರುತ್ತೆ, ಜೊತೆಗೆ ಚೆನ್ನಾಗಿ ಶಾವಿಗೆ ಬೆಂದಿರುತ್ತೆ, ಹದವಾಗಿ ಬೆಂದಿರುತ್ತೆ. ನೋಡಿ 10 ನಿಮಿಷ ಆಗಿದೆ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಇದ್ದಾಗೇ ನೀವು ಚಕ್ಲಿ ಮಾಡ್ತೀವಲ್ವ ಒರಳು, ಅದರಲ್ಲಿ ಈ ಥರ ಶಾವಿಗೆ ಮಾಡೋವಂತಹ ಪ್ಲೇಟ್ ಇರುತ್ತೆ. ಸ್ವಲ್ಪ ದಪ್ಪದ ಬೇಕಿದ್ರೆ ತೊಗೊಳ್ಬೋದು, ಸ್ವಲ್ಪ ಸಣ್ಣ ತೂತ ಇರೋದು ಬೇಕಿದ್ರೆ ತೊಗೊಳ್ಬೋದು. ನಾನು ಇಲ್ಲಿ ಸಣ್ಣ ತೂತ ಇರೋದನ್ನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಶಾವಿಗೆ ರೀತಿ ಒತ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಯಾವ ಶೇಪಲ್ಲಿ ಬೇಕಂದರೆ ಓವಲ್ ಶೇಪಲ್ಲಿ ಮಾಡ್ಕೊಳ್ತಾರೆ, ಕೆಲವ್ರು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾರೆ, ಕೆಲವ್ರು ದೊಡ್ಡದು ಮಾಡ್ಕೊಳ್ತಾರೆ, ಕೆಲವ್ರು ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ತಾರೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇವತ್ತು ಶಾವಿಗೆನ ಮಾಡ್ಕೊಳ್ಬೋದು. ಹಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಒತ್ಕೊಳ್ಳಿ. ನೀವು ಹಿಟ್ಟನ್ನು ಸ್ಟೀಮ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಇಟ್ಕೊಂಡು ಯಾವಾಗ ಬೇಕಂದ್ರೆ ಅವಾಗ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಈ ರೀತಿ ಒತ್ಕೊಳ್ಬೋದು. ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ನಿಮಗೆ ಬೇಕಾಗುವಷ್ಟು ಒತ್ಕೊಂಡು ಆ ಉಂಡೆ ಮಾಡಿರೋಂಥ ಹಿಟ್ಟನ್ನು ಹಾಗೆ ಇಟ್ಕೊಂಡು ಸಂಜೆ ಬೇಕಿದ್ರೆ ಆ ಹಿಟ್ಟನ್ನು ಮತ್ತೆ ಸ್ಟೀಮಲ್ಲಿ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೀವು ಒತ್ತು ಶಾವಿಗೆನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬರ್ತಿದೆ. ಕಲ್ಲರು ಅಷ್ಟೇ ತುಂಬಾ ವೈಟ್ ಕಲರ್ ಇದೆ. ನೀವು ಹಿಟ್ಟನ್ನು ಚೆನ್ನಾಗಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡು ಬೇಯಿಸ್ಕೊಂಡು ಮತ್ತೊಂದು ಸಲ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಈ ರೀತಿ ಉದುರುದ್ರಾಗಿರೋಂಥ ಒತ್ತು ಶಾವಿಗೆನ ಮಾಡ್ಕೊಳ್ಬೋದು.
ಇದಕ್ಕೆ ಒಂದು ಕಾಯಿ ಹಾಲು ಒಳ್ಳೆ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಅಥವಾ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು 2 ಏಲಕ್ಕಿ, ಅದಕ್ಕೆ ತಕ್ಕಂತೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ 1 ಗ್ಲಾಸಷ್ಟು ಬೆಲ್ಲದ ಜಜ್ಕೊಂಡಿದ್ದೀನಿ, ಉಂಡೆ ಬೆಲ್ಲನ. ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಕಡಲೆನೂ ಸಹ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿದ್ದನ್ನು ಹಾಗೆ ಬೇಕಿದ್ದರೂ ಶಾವಿಗೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಆದರೆ ಇದನ್ನು ಬಿಸಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಮಯದವರೆಗೆ ಕೆಡೋದಿಲ್ಲ. ನೀವು ಒಂದು ಸಲ ಈ ಕಾಯಿ ಹಾಲನ್ನು ಕುದಿಸಿ ಇಟ್ಕೊಂಡ್ರೆ ಸಂಜೆ ತನಕ ಶಾವಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ತೀವಲ್ವ, ಸಂಜೆ ತನಕನೂ ಬಳಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿಯಿಂದ ಈ ಕಾಯಿ ಹಾಲು ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯೇ ಆಗಿದೆ. ಕೊಬ್ಬರಿ, ಏಲಕ್ಕಿ, ಕಡಲೆ, ಬೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ಒತ್ತು ಶಾವಿಗೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಒತ್ತು ಶಾವಿಗೆಲಿ ನೀವು ಬೇಕಿದ್ರೆ ಶಾವಿಗೆ ಬೇಕಿದ್ರೂ ಮಾಡ್ಕೊಳ್ಬೋದು. ಈ ಶಾವಿಗೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟಾಗುತ್ತೆ. ಸ್ವೀಟ್ ಜೊತೆ ತಿಂತೀನಿ ಅಂದರೆ ಈ ರೀತಿ ಕಾಯಿ ಹಾಲು ಜೊತೆ ತಿನ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನೀವು ಒತ್ತು ಶಾವಿಗೆನ ಮಾಡ್ಕೊಳ್ಬೋದು ಅಂತ. ಕಷ್ಟ ಏನಿಲ್ಲ, ತುಂಬಾ ಈಸಿ. 1 to ಡಬಲ್ ನೀರು ತೊಗೊಂಡು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ಕೂಡಿಸ್ಕೊಂಡು ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಉದುರುದ್ರಾಗಿರುವಂಥ ಒತ್ತು ಶಾವಿಗೆನ ನೀವು ಸಹ ಮಾಡ್ಕೊಳ್ಬೋದು. ಒಂದು ಸಲ ಯಾವಾಗಲಾದರೂ ನಿಮಗೆ ಒತ್ತು ಶಾವಿಗೆ ತಿನ್ಬೇಕನ್ಸಿದ್ದಾಗ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಯಾವುದಾದ್ರೂ ಹಬ್ಬಕ್ಕೆ ಬೇಕಿದ್ರೆ ದೇವರ ನೈವೇದ್ಯಕ್ಕೂ ಸಹ ಈ ಒತ್ತು ಶಾವಿಗೆ ಕಾಯಿ ಹಾಲನ್ನ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.